ಮುರುಘಾ ಮಠದಲ್ಲಿ ಹಾಗಾದ್ರೆ ಮತ್ತಷ್ಟು ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರಾ? ಹೀಗೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಈಗಾಗಲೇ ಮುರುಘಾ ಶ್ರೀಗಳ ವಿರುದ್ಧ 2 ಪೋಕ್ಸೋ ಪ್ರಕರಣಗಳು ದಾಖಲಾಗಿದೆ. ಸೊ ಹಾಗಾದ್ರೆ ಇನ್ನೊಂದಷ್ಟು ಅನಧಿಕೃತ ಮಕ್ಕಳು ಕೂಡ ಇದ್ದಾರಾ? ಆ ವಿಚಾರದಲ್ಲಿ ಏನೋ ಮತ್ತೊಂದು ಅನುಮಾನ ಗಾಢವಾಗಿ ಬೆಳೀತಾ ಇದೆ. ನೋಡಿ, ಮುರುಘಾ ಮಠದಲ್ಲಿ ಇನ್ನಷ್ಟು ಅನಧಿಕೃತ ಮಕ್ಕಳಿದ್ದಾರಾ? ಏನಾದ್ರೂ ರಕ್ಷಣೆಯ ನೆಪದಲ್ಲಿ ಅನಧಿಕೃತವಾಗಿ ಮಕ್ಕಳನ್ನ ಅಲ್ಲಿ ಬೆಳೆಸ್ತಾ ಇದ್ದಾರಾ? ಮಠದ ಬಳಿ ವ್ಯಾಪಾರ ಮಾಡುವಂತಹ ಮಹಿಳೆ ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆಗಳಿದು. 17-18 ವರ್ಷದ ಹಿಂದೆ ಒಂದು ಹೆಣ್ಮಗು ಪತ್ತೆಯಾಗಿತ್ತು ಅಂತ ಹೇಳ್ತಾರೆ. ಯಾಕೆ? ಮಠದ ಮುಂಭಾಗದಲ್ಲಿ ಒಂದು ಕೆರೆ ಇದೆಯಂತೆ. ಆ ಕೆರೆಯ ಬಳಿ ಹೆಣ್ಣು ಮಗು ಪತ್ತೆಯಾಗಿತ್ತು. ಆ ಮಗುವಿಗೆ ಮಠದಲ್ಲಿ ನಿರ್ಣಯ ಅಂತ ನಾಮಕರಣವನ್ನು ಮಾಡಿದ್ರಂತೆ. ಹಾಗಾದ್ರೆ ಈಗ ಆ ಹೆಣ್ಣು ಮಗಳು ಎಲ್ಲಿದ್ದಾಳೆ? ಯಾಕಂದ್ರೆ 17-18 ವರ್ಷ ಅಂದ್ರೆ ಸೊ ಈಗ ಒಂದು 18 ವರ್ಷ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಹಾಗಾದ್ರೆ ಎಲ್ಲಿದ್ದಾಳ ಆ ಹುಡುಗಿ? ರಕ್ಷಣೆ ನೆಪದಲ್ಲಿ ಅನಧಿಕೃತವಾಗಿ ಮಕ್ಕಳನ್ನ ಇಲ್ಲಿ ಒಳಗಡೆ ಬೆಳೆಸ್ತಾ ಇದ್ದಾರಾ? ಹೇಳ್ಕೊಳ್ಳಿಕ್ಕೆ ಮೇಲ್ನೋಟಕ್ಕೆ ಮಾತ್ರ ಮುರುಘಾ ಮಠ, ಆದ್ರೆ ಒಳಗೆ ಈ ರೀತಿಯಾದಂತಹ ಮಕ್ಕಳನ್ನ ಅನಧಿಕೃತವಾಗಿ ಸಾಕುವಂತಹ ಜಾಲ ಏನಾದ್ರೂ ಇದೆಯಾ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ತನಿಖೆಯಿಂದಷ್ಟೇ ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕಿದೆ. ಏನೋ ಅಥವಾ ನಿರ್ಣಯ ಅದ್ರ ಹೆಸರು ಮಾತ್ರ ಸರಿಯಾಗಿ ಗೊತ್ತಿಲ್ಲ ಒಟ್ಟು ನಮಗೆ ಗೊತ್ತಿದ್ದಂಗೆ ಈ ಕೆರೆಯಲ್ಲಿ ಹಾಕೋಗಿದ್ರು ಅಂತಂದೇಳಿ ಬಂದು ಎಲ್ಲ ಗಂಡು ಮಕ್ಕಳು ಇಲ್ಲೇ ಬರ್ತಿದ್ದಿದ್ದು ಹೊರಗಡೆ ಅವಾಗೆಲ್ಲ. ಹಂಗಾಗಿ ಅವ್ರು ಯಾರೋ ತಗೊಂಡೋಗಿ ಮಠಕ್ಕೆ ಕೊಟ್ಟಿದ್ದಾರೆ ಅಂತಂದೇಳಿ ಗೊತ್ತಿತ್ತು. ಅದಾರೆ ಇವಾಗ ದೊಡ್ಡದೇ ಐತೆ, 18-20 ವರ್ಷದ ಇರ್ಬೋದು. ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ ಒಟ್ಟು ಗೊತ್ತಿತ್ತು ಅಷ್ಟೇ. ನಮಗೆ ಹೇಳಿದ್ರು ಬಂದು ಊರಲ್ಲೆಲ್ಲ ಅದು ಹರಡಿತ್ತು ಸುದ್ದಿ. ಮಟ್ಟಕ್ಕೆ ಕೊಟ್ಟಿದ್ದಾರೆ ಅಂತಂದೇಳಿ. ಅದು ಕೆರೆಯಲ್ಲೇ ಸಿಕ್ಕಿದ್ದು ಅಂತಂದೇಳಿ, ಕೆರೆಯಲ್ಲಿ ಹಾಕೋಗಿದ್ರು ಅಂತ. ಅವಾಗ ನೀರಿರಲಿಲ್ಲ ಇದ್ರೊಳಗೆ, ಕೆರೆಯಲ್ಲಿ ಹಾಕೋಗಿದ್ರು ಅಂತಂದೇಳಿ ಅದು ಮಾಹಿತಿ ಬಂದಿತ್ತು ನಮಗೆಲ್ಲ, ಊರಲ್ಲೆಲ್ಲ ಬಂದಿತ್ತು. ನಾವು ಬಂದು ಯಾರು ನೋಡಿಲ್ಲ, ಸುಮಾರು ಗಂಡು ಮಕ್ಳು ಬಂದು ನೋಡ್ಕೊಂಡು ಹೋಗಿದ್ರಂತೆ. ಅದು ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಒಟ್ಟು ಸಿಕ್ಕಿತ್ತು. ಅದು ನಿರ್ಭಯನ ಅಂತ ಹೆಸರಿಟ್ಟಿದ್ರು. ಎರಡರಾಗ ಯಾವುದೋ ಒಂದು ಹೆಸರು ಐತೆ ಹುಡುಗಿದ್ದು. ನನಗೆ ಗೊತ್ತಿದ್ದಂಗೆ ಇದು ಚಿಗುರು, ಇದೊಂದೇ, ಇದು 2. ಅದು ಏನೋ ಗೊತ್ತಿಲ್ಲ ಅದು ಐತೋ ಅಥವಾ ಏನು ಮದುವೆ ಮಾಡಿಕೊಟ್ಟಿದ್ದಾರೋ ಅಥವಾ ಏನಂತ ಗೊತ್ತಿಲ್ಲ ಅದ್ರ ಬಗ್ಗೆ. ಒಟ್ಟು ಇದು ಮಾತ್ರ ಚಿಗುರು ಮಾತ್ರ ನಾನು ನೋಡಿರೋ ಹುಡುಗಿನೇ. ಆ ಹುಡುಗಿ ಮಾತ್ರ ಇಲ್ಲಿ ಕೆರೆಗೆ ಸಿಕ್ಕಿತ್ತು ಅಂತ ಹೇಳಿದ್ರ. ಅದು ಅಷ್ಟು ಮಾತ್ರ ಗೊತ್ತು. ಇವಾಗ ಸಾಮಾನ್ಯ ಒಂದು 18-20 ವರ್ಷದ್ದೇ ಅದು ಹಿಂದ್ಗಡೆನೆ ನಮ್ಗೆ ಗೊತ್ತಾಗಿದ್ದದು. ನೋಡಿ, ಇದು ಈ ಫೈರೋಜಾ ಅನ್ನೋ ಮಹಿಳೆ ಮಾತನಾಡಿರುವಂತಹ ಮಾತುಗಳು. ಅಂದ್ರೆ ಈಕೆ ಈಗ ಏನು ಮಗು, ಒಂದು 4-5 ವರ್ಷದ ಮಗು ಇದೆ ಮಠದ ಆವರಣದಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಇವರು ಆ ಮಗುವನ್ನ ಮಠಕ್ಕೆ ಕೊಟ್ಟಂತವ್ರು, ಅಲ್ಲಿ ಮಠದ ಮುಂಭಾಗದಲ್ಲಿ ಇದ್ದಂತಹದ್ದು ಮಗುವನ್ನ ಕೊಟ್ಟೆ ಅಂತ ಹೇಳಿ ಈಗ ಮತ್ತೊಂದು 17-18 ವರ್ಷದ ಕಥೆಯೊಂದು ಓಪನ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು ಜನಾಗ್ತಾ ಇದ್ದಾರೆ. ಸಿದ್ದರಾಜು, ಈಗ ನಾವು 4-5 ವರ್ಷದ ಮಗುವಿನ ಬಗ್ಗೆ ಮಾತನಾಡ್ತಾ ಇದ್ರೆ ಈ ಕಥೆ 17-18 ವರ್ಷಕ್ಕೆ ಹಿಂದಕ್ಕೆ ಹೋಗಿದೆ. ಸೊ ಆ ಟೈಮ್ನಲ್ಲೂ ಒಂದು ಹೆಣ್ಮಗು ಸಿಕ್ಕಿತ್ತು, ಅದನ್ನು ಕೂಡ ಮಠಕ್ಕೆ ಕೊಡ್ಲಾಗಿತ್ತು ಅನ್ನೋ ವಿಚಾರ. ಏನಿದು ವಿಚಾರ? ಮತ್ತಷ್ಟು ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಈ ಬಗ್ಗೆ? ಹೌದು ಶ್ರುತಿ, ಏನಂತಂದರೆ ಕಳೆದ 4-5 ವರ್ಷದ ಮಗು ಪತ್ತೆಯಾಗಿದೆ ಎಂಬ ಒಂದು ಕೇಸ್ಗೆ ಈಗ ಹೊಸ ಟ್ವಿಸ್ಟ್ ಸಿಗುತ್ತಿರುವಂಥದ್ದು. ಒಂದು 4-5 ವರ್ಷದ ಮಗುವನ್ನು ಕಳೆದ 4-5 ವರ್ಷದಿಂದ ನಾನೇ ಖುದ್ದಾಗಿ ಮಠಕ್ಕೆ ಸೇರಿಸಿದ್ದೆ ಎಂಬ ಮಾಹಿತಿಯನ್ನು ಮುರುಘಾ ಮಠದ ಮುಂದೆ ಇರುವಂಥ ಫರ್ವೇಜಾ ಎಂಬ ಮಹಿಳೆ ಒಂದು ಮಾಹಿತಿ ನೀಡಿದರು. ಅದರ ಬೆನ್ನಲ್ಲೇ ಆಕೆ ಇನ್ನೊಂದು ಹೊಸ ಒಂದು ಸತ್ಯವನ್ನು ಸ್ಫೋಟಿಸಿರುವಂಥದ್ದು. ಏನಂತಂದರೆ 17-18 ವರ್ಷದ ಹಿಂದೆ ಕೂಡ ಒಂದು ಇದೇ ರೀತಿ ಬಾಲಕಿ ಪತ್ತೆಯಾಗಿದ್ದರಂತೆ. ಆ ಬಾಲಕಿ ಆ ಮಠದಲ್ಲೇ ಬೆಳೀತಾ ಇದ್ರು. ಆದರೆ ಇತ್ತೀಚೆಗೆ ಈಗ ಯುವತಿ ಆಗಿದ್ದಾರೆ, 17-18 ವರ್ಷದಿಂದ ಸುಮಾರು 20 ವರ್ಷಕ್ಕೆ ದಾಟಿರ್ಬೋದು. ಆ ಯುವತಿ ಎಲ್ಲಿದ್ದಾರೆ ಎಂಬ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಸಾರ್ವಜನಿಕರೆಲ್ಲರಿಗೂ ಕೂಡ, ಇಲ್ಲಿನ ಸ್ಥಳೀಯರಿಗೆಲ್ಲರಿಗೂ ಕೂಡ ಆ ಬಗ್ಗೆ ಮಾಹಿತಿ ಇದೆ. ಅನೇಕ ಜನ ಮಕ್ಕಳು ಈ ರೀತಿ ಮುರುಘಾ ಮಠ ಒಂದು ಅನಾಥ ಮಕ್ಕಳಿಗೋಸ್ಕರ ಆಶ್ರಯ ತಾಣವಾಗಿದೆ. ಅದೇ ರೀತಿ ಮುರುಘಾ ಮಠದ ಆವರಣದಲ್ಲಿ ಅನೇಕ ಅಜಾತ ಶಿಶುಗಳು ಪತ್ತೆ ಆಗ್ತಿದ್ವು ಈ ಹಿಂದೆ. ಈ ಹಿನ್ನೆಲೆಯಲ್ಲಿ ಅಂಥ ಶಿಶುಗಳಿಗೆ ಒಂದು ಆಶ್ರಯ ತಾಣವಾಗಿದ್ದಂಥ ಮುರುಘಾ ಮಠದಲ್ಲಿ ಅಂತಹ ಮಕ್ಕಳು ಬೆಳೀತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಒಂದು ಮಗು ತುಂಬ ಸೇಫ್ ಆಗಿರಲಿ ಅನ್ನೋ ದೃಷ್ಟಿಯಿಂದ ಈ ಮಠಕ್ಕೆ ನಾವು ಸೇರಿಸಿದ್ವಿ. ಆದರೆ ಈ ಇತ್ತೀಚೆಗೆ ಬೆಳವಣಿಗೆಗಳ ಪ್ರಕಾರ ಅಧಿಕಾರಿಗಳ ಗಮನಕ್ಕೆ ತರದೆ ಈ ಒಂದು 4-5 ವರ್ಷದ ಮಗುವನ್ನು ಇಟ್ಕೊಂಡಿದ್ರೆ ಎಂಬ ಮಾಹಿತಿ ಗೊತ್ತಾಗಿದ್ರಿಂದ ನಮಗೆ ಒಂದು ರೀತಿ ಶಾಕ್ ಆಗಿದೆ ಎಂಬ ಒಂದು ಅಚ್ಚರಿಯನ್ನು ಕೂಡ ಆ ಮಹಿಳೆ ವ್ಯಕ್ತಪಡಿಸಿದ್ರು. ಅದೇ ರೀತಿ 17-18 ವರ್ಷದ ಹಿಂದೆ ಸಿಕ್ಕಂತ ನಿರ್ಣಯ ಎಂಬ ಬಾಲಕಿ ಈಗ ಎಲ್ಲಿದ್ದಾರೆ, ಅವ್ರು ಏನು ಮಾಡ್ತಿದ್ರು ಅನ್ನೋ ಮಾಹಿತಿ ಕೂಡ ಇಲ್ಲ. ಯಾಕಂದ್ರೆ ಇಲ್ಲಿ ಬೆಳೆದಂಥವ್ರಿಗೆ ಖುದ್ದಾಗಿ ಮುರುಘಾ ಶ್ರೀಗಳೇ ಯಾರು ಪೀಠಾಧಿಪತಿಗಳಾಗಿರ್ತಾರೆ ಅವರೇ ಅವ್ರಿಗೊಂದು ಜೀವನವನ್ನು ರೂಪಿಸುವಂಥ ಕೆಲಸ ಮಾಡ್ತಿದ್ರು, ಅವರಿಗೆ ಒಂದು ವಿದ್ಯಾಭ್ಯಾಸ ನೀಡ್ತಿದ್ರು. ಹಾಗೆ ಅವರಿಗೆ ಮದುವೆ
ವಯಸ್ಸಿಗೆ ಬಂದಾಗ ಮದುವೆನೂ ಸಹ ಮಾಡಿಕೊಟ್ಟಿರುವಂಥ ಉದಾಹರಣೆಗಳು ಸಾಕಷ್ಟು ಇವೆ. ಹೀಗಾಗಿ ಒಂದು ಸರಳ ವಿವಾಹದಲ್ಲಿ ಅಂಥವ್ರನ್ನ ಮಹಿಳೆಯರನ್ನು ಮದುವೆ ಮಾಡಿಕೊಟ್ಟಿರುವಂಥ ಯುವತಿಯರನ್ನು ಮದುವೆ ಮಾಡಿಕೊಟ್ಟಿರುವಂಥ ಸಾಧ್ಯತೆ ಕೂಡ ಬಹುತೇಕ ಇವೆ. ಹೀಗಾಗಿ ಈ ಪ್ರೆಸೆಂಟ್ 17-18 ವರ್ಷದ ಹಿಂದೆ ಸಿಕ್ಕಂಥ ನಿರ್ಣಯ ಎಂಬ ಬಾಲಕಿ ಎಲ್ಲಿದ್ದಾರೆ ಎಂಬ ಮಾಹಿತಿ ಮಾತ್ರ ನಿಗೂಢವಾಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಇಂತಹ ಅನಾಮಧೇಯ ಒಂದು ಅನಧಿಕೃತ ಏನು ಮಕ್ಕಳು ಸಿಗ್ತಾ ಇದ್ರು, ಅವರು ಈಗ ಎಲ್ಲಿದ್ದಾರೆ ಹಾಗೂ ಎಷ್ಟು ಜನ ಈ ರೀತಿ ಮಕ್ಕಳು ಇಲ್ಲಿರ್ಬೋದು ಮಠದಲ್ಲಿ ಎಂಬ ಪ್ರಶ್ನೆ ಹಾಗೂ ಒಂದು ಅನುಮಾನ ತೀವ್ರವಾಗಿ ಮೂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಗಮನಕ್ಕೆ ತರದೆ ಎಷ್ಟು ಜನ ಮಕ್ಕಳು ಈ ಮಠದಲ್ಲಿ ಬೆಳೀತಿದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಅಥವಾ ಈ ಒಂದು ಬಸವ ಮಕ್ಕಳಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಎಂಬ ಬಗ್ಗೆ ತನಿಖೆಯನ್ನಾದರೂ ನಡೆಸ್ತಾರಾ ಎಂಬುದು ಪ್ರಶ್ನಾರ್ಹವಾಗಿದೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯಲ್ಲಿರುವಂಥ ಸ್ಫೋಟಕ ಮಾಹಿತಿಯಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಒಂದು ಆತಂಕ ಮನೆ ಮಾಡಿರುವಂಥದ್ದು. ಯಾಕಂದರೆ ಬಸವ ಮಕ್ಕಳು ಎಂಬ ಹೆಸರಲ್ಲಿ ಏನು ಈ ಮಠದೊಳಗೆ ಏನು ನಡೀತಾ ಇದೆ ಎಂಬ ಒಂದು ಅನುಮಾನ ಕೂಡ ಮೂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ಮಠದಲ್ಲಿ ತನಿಖೆ ನಡೆಸ್ತಾರಾ, ಈ ರೀತಿ ಎಷ್ಟು ಜನ ಮಕ್ಕಳಿದ್ದಾರೆ ಎಂಬ ಬಗ್ಗೆ ಸೂಕ್ತವಾಗಿ ತನಿಖೆ ನಡೆಸಿ ಅಂಥ ಮಕ್ಕಳಿಗೆ ಒಂದು ನ್ಯಾಯ ಒದಗಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಶ್ರುತಿ.